ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹಲವು ಮತ್ತು ಅಸಂಖ್ಯ ಅಂತಹ ರೂಪಗಳಲ್ಲಿ ಜ್ಞಾನ ಮಾತೆ ವೀಣಾಪಾಣಿಯ ರೂಪವು ತುಂಬ ಮಹತ್ವಪೂರ್ಣವಾದುದು ಎಂದು ಹೇಳಬಹುದು. ಅಂತಹ ಜ್ಞಾನಮಾತೆಯು ನಮ್ಮ ಶಾಲೆಯಲ್ಲಿ ಆವಿರ್ಭವಿಸಿರುವುದು ನಮ್ಮೆಲ್ಲರ ಅದೃಷ್ಟವೆಂದೇ ಹೇಳಬಹುದು. ಈ ಜ್ಞಾನಮಾತೆಯ ಜ್ಞಾನ ಪ್ರಸಾರದಿಂದ ನಮ್ಮ ಶಾಲೆಯ ಅಣುವಿನಲ್ಲೂ ಜ್ಞಾನ ಪ್ರಸಾರವಾಗಲಿ. ಈ ನಮ್ಮ ಶಾಲೆಯ ಅಸ್ತಿತ್ವವು ಕೊನೆಯವರೆಗೂ ಅಚ್ಚಳಿಯದಂತೆ ಉಳಿಯಲಿ ಎಂದು ನಾನು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕನಸಿನ ಉದ್ಯಾನವನದ ಮೂರ್ತ ರೂಪವಾಗಿ ನಾವು ಶಾರದಾ ಮೂರ್ತಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಶಾರದಾ ಮೂರ್ತಿಯನ್ನು ನಮ್ಮ ಉದ್ಯಾನವನಕ್ಕೆ ಆದಿ ರೂಪದಲ್ಲಿ ಮಾಡ್ಕೋಬೇಕು ಹೇಳ್ತಕ್ಕಂಥ ಪರಿಕಲ್ಪನೆ ಬಂದಿದ್ದು ನಮಗೆ ಶಾಸಕರ ಮಾದರಿ ಶಾಲೆ ಬೆಳಲ್ಮಕ್ಕಿ ಈ ಶಾಲೆಯಲ್ಲಿ ಮಾಡಿದಂಥ ಶಾರದಾ ಮೂರ್ತಿ ಖಂಡಿತವಾಗಿಯೂ ನಮಗೆ ಕೊನೆಯ 5 ವರ್ಷಗಳಿಂದ ಸ್ಫೂರ್ತಿಯ ಸೆಲೆಯಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಶಿಕ್ಷಕರು STMC ಅವರು ಎಲ್ಲರೂ ಯೋಚಿಸಿದಾಗ ಸರ್ವ ಸದಸ್ಯರ ಮತ್ತು ಶಿಕ್ಷಕರ ಸಹಕಾರದೊಂದಿಗೆ ಶಿವಮೊಗ್ಗದ ಶಿಲ್ಪಿಗಳಾದಂಥ ಶ್ರೀ ಕೇಶವ ಮೂರ್ತಿ ಇವರ ಸಹಕಾರದೊಂದಿಗೆ ನಾವು ಅತ್ಯಂತ ಪೂಜನೀಯ ಶಾರದಾ ಮೂರ್ತಿಯನ್ನು ನಮ್ಮ ಶಾಲಾ ಆವರಣದಲ್ಲಿ ಮಾಡಿಕೊಂಡಿದ್ದೇವೆ. ಮಕ್ಕಳಿಗೆ ಒಂದು ಶಾಂತಿ, ಸಹನೆ, ಭಕ್ತಿ, ಪುಸ್ತಕದ ಮೇಲಿನ ಗೌರವ ಹೆಚ್ಚಿಸುವಲ್ಲಿ ಈ ಶಾರದಾ ಮೂರ್ತಿ ಒಂದು ಧನಾತ್ಮಕ ಪರಿಸರಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಆಶಯದೊಂದಿಗೆ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ MLಹಳ್ಳಿ ಇಲ್ಲಿ ಒಂದು ಶಾರದಾ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ನೆಚ್ಚಿನ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ಸರ್ ಮತ್ತು ಜೊತೆ ಇತರ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರು ಒಂದು ಸರಸ್ವತಿ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದಾಗ ಮಕ್ಕಳಲ್ಲಿ ಒಂದು ವಿದ್ಯೆ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೆ, ಒಂದು ದೇವಸ್ಥಾನದ ಕಳೆ ಬರುತ್ತೆ ಅಂತೇಳಿ ಒಂದು ಬಹಳ ದಿನದ ಅಭಿಲಾಷೆ ಆಗಿತ್ತು. ಅದಕ್ಕೆ ನಮ್ಮ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಕೆಲಸದಲ್ಲಿ ಕೈ ಹಾಕಿದ್ದಂಥ ಶಿವಮೊಗ್ಗದ ಕೇಶವ ಮೂರ್ತಿಗಳು ಎಂಬ ಹಿರಿಯ ಶಿಲ್ಪಿಗಳು ನಮ್ಮ ಶಾಲೆಗೆ ಒಂದು ಶಾರದಾ ಮಾತೆಯ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ವಿಗ್ರಹನ ಮಾಡಿಕೊಟ್ಟ ಮನುಷ್ಯ ಎಷ್ಟಂದರೆ ಸರಸ್ವತಿಯಷ್ಟೇ ವಿದ್ಯೆಯಲ್ಲಿ ಪಳಗಿದವರು, ಶಿಲ್ಪಕಲೆ ವಿದ್ಯೆಯಲ್ಲಿ ಪಳಗಿದವರು ಹಾಗೂ ಸ್ನೇಹಜೀವಿ, ತುಂಬ ಮೃದು ಮನುಷ್ಯ. ಅವರಿಂದ ಕಲಿಯಬೇಕಾದ್ದು ನಾವು ತುಂಬ ಇದೆ. ನಮ್ಮ ಶಾಲೆಗೆ ಶಾರದಾ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಈಗ ಹಾಗಾದರೆ ನಾವು ಈ ಒಂದು ಶಾರದಾ ಮೂರ್ತಿಯನ್ನು ನಾವು ಮಾಡ್ಕೋಬೇಕಾದಂಥ ಪ್ರೊಸೆಸ್ಸಲ್ಲಿ ಯಾವ ರೀತಿ ಮಾಡಬೇಕು, ಇದು ಈಗ ಯೋಚನೆಗಳೆಲ್ಲ ಏನೋ ಆದವು, ಆದರೆ ಇದನ್ನು ಮಾಡ್ಕೋಬೇಕಾಗಿದ್ದು ಹೇಗೆ ಅಂತ ಬಂದಾಗ ನಮ್ಮ STMC ಸದಸ್ಯರಾದಂಥ ಶ್ರೀಯುತ ಷಣ್ಮುಖ ಗೌಡರು JCB ಅಂತ ತಗೊಂಡು ಬಂದು ಇಲ್ಲೆಲ್ಲ ಸಮತಟ್ಟು ಮಾಡಿ ಫಿಲ್ಲರ್ ಗುಂಡಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ರು. ಅದರ ನಂತರ ಆ ಫಿಲ್ಲರ್ನ ಹಾಕ್ತಕ್ಕಂಥ ಪ್ರೊಸೆಸ್ಸಿಗೆ ನಮ್ಮ ಪೋಷಕರಾದಂಥ ಶ್ರೀ ರಾಘವೇಂದ್ರ ಪೂಜಾರಿ ಇವರು ಬಂದು ಇಲ್ಲಿ ಒಂದು ದಿವಸ ಉಚಿತವಾಗಿ ಕಾಮಗಾರಿಯನ್ನು ಮಾಡಿ ಮತ್ತೆ ಒಟ್ಟು 2 ದಿವಸಗಳ ಅವಧಿಯಲ್ಲಿ ಫಿಲ್ಲರು ನಂತರ ಕಾರಂಜಿ ಹೊಂಡವನ್ನು ಪೂರ್ತಿಗೊಳಿಸ್ಕೊಟ್ರು. ಅದರ ನಂತರದ ಬೆಳವಣಿಗೆಯಲ್ಲಿ ನಮಗೆ ಕೇಶವ ಮೂರ್ತಿಗಳು ಹೇಳ್ತಕ್ಕಂಥ ಶಿಲ್ಪಿಗಳು ಈ ಒಂದು ಶಿಲ್ಪಿಯ ಸಂಪೂರ್ಣ ಅತ್ಯುತ್ತಮವಾದಂಥ ಪೂಜನೀಯ ಶಿಲ್ಪ ರೆಡಿಯಾಗುವಲ್ಲಿ ತಯಾರಾಗುವಲ್ಲಿ ಕಾರಣಕರ್ತರಾಗಿದ್ದಾರೆ. ಅದರ ನಂತರ ಹರೀಶ್ ಅಂಡಿಗೆ ಹೇಳ್ತಕ್ಕಂಥವರು ಅತ್ಯಂತ ಅದ್ಭುತವಾಗಿ ಶಾರದಾ ದೇವಿಯೇ ಇಲ್ಲಿ ಮೈದಳಿದ್ದಾಳೆ ಎಂಬ ಭಾವನೆ ಬರುವ ರೀತಿಯಲ್ಲಿ ಅದಕ್ಕೆ ಬಣ್ಣವನ್ನು ಬಳಿದಿದ್ದಾರೆ. ಇದಕ್ಕೆ ನಮ್ಮ STMC ಅಧ್ಯಕ್ಷರಾದಂಥ ಶ್ರೀ ಮಧುಕರ್ ಗೌಡರು ಮತ್ತು STMCಯ ಸರ್ವ ಸದಸ್ಯರು ಹೆಚ್ಚಿನ ಶ್ರಮವನ್ನು ವಹಿಸಿರ್ತಾರೆ. ರಾತ್ರಿ ಹಗಲು ಬಂದು ಅವರು ಇಲ್ಲಿ ಕುತ್ಕೊಂಡು ಹಲವಾರು ರೀತಿಯಲ್ಲಿ ಇದನ್ನು ವೀಕ್ಷಿಸಿ ಇದನ್ನು ಯಾವ್ಯಾವ ರೀತಿ ನಾವು ಇನ್ನೂ ಚಂದ ಮಾಡ್ಬೋದು ಅಂತ ಹೇಳ್ತಕ್ಕಂತಹ ಒಂದು ಆಲೋಚನೆಗಳ ಸಾಕಾರ ಮೂರ್ತಿಯೇ ನಮ್ಮ ಶಾಲೆಯ ಶ್ರೀ ಶಾರದಾ ಮೂರ್ತಿ. ಭಾವದಲಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದಲಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲಯಲಿ
ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ. ರೋಮಾಂಚನ ತಾಯಿ ಶಾರದೆ ಧ್ಯಾನ, ರೋಮಾಂಚನ ತಾಯಿ ಶಾರದೆ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ. ತಾಯ ದರ್ಶನದಿಂದ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಶಾರದಾ ಮೂರ್ತಿಯ ಕಾರ್ಯ ಮುಗಿದಿದ್ದು, ಇದಕ್ಕೆ ಹಲವಾರು ದಾನಿಗಳು, ಪೋಷಕರು, ನಮ್ಮ ಶಿಕ್ಷಕರು ಸಹ ಸಹಕಾರದಿಂದ ಈಗಾಗಲೇ ಮುಗಿದಿದ್ದು, ಈ ಒಂದು ಶಾರದಾ ಮೂರ್ತಿಯ ಅಭಿವೃದ್ಧಿ ಕಾರ್ಯದಿಂದ ನಮ್ಮ ಶಾಲೆಯಲ್ಲಿ ಧನಾತ್ಮಕ ವಾತಾವರಣ ಸೃಷ್ಟಿಯಾಗಿದ್ದು, ಈ ಒಂದು ಶಾರದಾ ಮೂರ್ತಿಯ ಒಂದು ಕೆಲಸವು ಶ್ರೀಯುತ ಕೇಶವಮೂರ್ತಿಗಳು ಶಿಲ್ಪಿಗಳಿಂದ ಆಗಿದ್ದು, ನಮ್ಮ ಶಾಲೆಯ ಅಭಿವೃದ್ಧಿ ಕಾರ್ಯಗಳು ಇನ್ನು ಮುಂದೆ ಇದೇ ರೀತಿಯಲ್ಲಿ ಭರದಿಂದ ಸಾಗ್ತಾ ಇರಲಿ, ನೂರಾರು ವರ್ಷಗಳ ಕಾಲ ಶಾಲೆಯ ಕೀರ್ತಿ ಬೆಳಗ್ತಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು.